ನಾನು ಬಾಲ್ಯದ ಗೆಳತಿ ನೀನು ಮಾತ್ರ ತಾನೇ. ನಿನ್ನ ಜೊತೆ ಅಲ್ಲದೆ ಇನ್ಯಾರ ಜೊತೆವರೆಗೂ ಹೋಗ್ತೀನಿ? ಆಟ ಆದರೂ ಪಾಠ ಆದರೂ ಓದಾಗಲಿ ಜಗಳ ಆಗಲಿ ಏನೇ ಆದರೂ ನಿನ್ನೊಂದಿಗೆ ತಾನೇ. ನೀನೇ ನನ್ನ ಆತ್ಮೀಯ ಗೆಳತಿ ಅಂತ ಪ್ರೀತಿಯಿಂದ ಹೇಳಿದ್ಲು ಕಾವ್ಯ. ಸಣ್ಣ ವಯಸ್ಸಿನಿಂದ ನಿನ್ನ ಸ್ನೇಹ ಇಲ್ಲದೆ ಹೋಗಿದ್ರೆ ಆ ರಾಕ್ಷಸನ ಕೈಯಲ್ಲಿ ನಾನು ಏನಾಗಿ ಹೋಗ್ತಿದ್ನೋ ಏನೋ. ನನ್ನ ಹತ್ತಿರದಿಂದ ಅಮ್ಮನನ್ನು ಕಿತ್ಕೊಂಡು ಎಲ್ಲವನ್ನ ದೂರ ಮಾಡಿದ ದೇವರು ನಿನ್ನ ಸ್ನೇಹವನ್ನು ನನಗೆ ವರ ಥರ ನೀಡಿ ತನ್ನ ತಪ್ಪನ್ನು ಸರಿಪಡಿಸ್ಕೊಂಡಿದ್ದಾನೆ ಅಂತ ಭಾವುಕಳಾದ್ಲು ಆರಾಧ್ಯ. ಆಕೆ ಮಾತುಗಳಿಗೆ ಕಾವ್ಯ ಕೂಡ ಕೊಂಚ ಬೇಸರಪಟ್ಲು. ಪರಿಸ್ಥಿತಿ ತಿಳಿಯದೆ ಏನೋ ಮಾಡೋದಕ್ಕೆ ಹೋಗಿ ಹೊರಗಡೆ ಬಂದು ರಂಪಾಟ ಮಾಡದೆ ಈ ಅಳುವನ್ನೆಲ್ಲ ನಿಲ್ಲಿಸಿ ಸ್ಮೈಲ್ ಪ್ಲೀಸ್ ಅಂತ ಸರಳವಾಗಿ ಮಾತಾಡಿದ್ಲು ಕಾವ್ಯ. ಆಕೆ ಮಾತುಗಳಿಗೆ ನಗ್ತಾ, ಇಡಿಯಟ್, ಎಂಥ ಪರಿಸ್ಥಿತಿಯಲ್ಲಿದ್ದರೂ ಸರಿ ನಾರ್ಮಲ್ ಮಾಡಿಬಿಡ್ತೀಯ. ತುಂಬ ದಿನಗಳ ನಂತರ ಸ್ವಾತಂತ್ರ್ಯ ಸಿಕ್ಕಿದೆ, ಕನಿಷ್ಠ ಈ ದಿನ ಆದರೂ ಹ್ಯಾಪಿಯಾಗಿ ಎಂಜಾಯ್ ಮಾಡಬೇಕು ಅಂತ ನಗ್ತಾ ಅಂದ್ಲು ಆರಾಧ್ಯ. ಖಂಡಿತವಾಗಿಯೂ ಎಂಜಾಯ್ ಮಾಡೋಣ, ಈ ದಿನ ನಮ್ಮದೇ ಅಂತ ಮತ್ತಷ್ಟು ಉತ್ಸಾಹ ತುಂಬುತ್ತಾ ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಹತ್ರ ಕಾರ್ ನಿಲ್ಲಿಸಿದ್ಲು ಕಾವ್ಯ. ಆದರೆ ವಾರಾಂತ್ಯ ಆದ ಕಾರಣ ಅಲ್ಲಿ ಗಿಜಿಗುಡು ವಾಹನಗಳಿಂದ ತುಂಬ ರಶ್ ಆಗಿಬಿಟ್ಟಿತ್ತು. ಕಾರ್ ಪಾರ್ಕಿಂಗ್ ಕಡೆ ತಿರುಗಿಸಿ ಮುಂದಕ್ಕೆ ಹೋಗ್ತಿದ್ದ ಕಾವ್ಯಕ್ಕೆ ಅಡ್ಡಲಾಗಿ ಬಂದ ಸೆಕ್ಯೂರಿಟಿ ಗಾರ್ಡ್ ಅವನಾಗಿ ಸಡನ್ನಾಗಿ ಬಂದಿದ್ದರಿಂದ ಒಮ್ಮೆಲೆ ಬ್ರೇಕ್ ಹಾಕಿ ಡಿಕ್ಕಿ ಹೊಡೆಯದಂತೆ ನಿಯಂತ್ರಣವನ್ನು ಮಾಡಿಕೊಂಡ್ಳು. ಗಟ್ಟಿಯಾಗಿ ಉಸಿರು ಬಿಟ್ಟು ಕೋಪದಿಂದ ಕಾರ್ ಇಳಿದು ಮುಂದಕ್ಕೆ ಬಂದು, ಏಯ್ ಕಾಣಿಸಲ್ವಾ? ಕಾರ್ಗೆ ಅಡ್ಡಲಾಗಿ ಬಂದಿದೆಯಾ? ಪಕ್ಕಕ್ಕೆ ಸರಿ, ಪಾರ್ಕಿಂಗ್ ಪ್ಲೇಸ್ಗೆ ಹೋಗಬೇಕು ಅಂತ ಕಿರಿಕಿರಿಯಿಂದ ಕಿರ್ಚಾಡಿದ್ಲು ಕಾವ್ಯ. ಏ ಹುಡುಗಿ, ಇದೇನಾದರೂ ನಿನ್ನ ಥರದ ಲೋ ಕ್ಲಾಸ್ ಜನ ಬರೋ ಅಂಥ ರೆಸ್ಟೋರೆಂಟ್ ಅಂತ ಅಂದ್ಕೊಂಡ್ಬಿಟ್ಟಿದೆಯಾ ಹೇಗೆ ಅಂತ ವ್ಯಂಗ್ಯವಾಗಿ ಅಂದ ಆ ಸೆಕ್ಯೂರಿಟಿ ಗಾರ್ಡ್. ಯಾರೋ ಲೋ ಕ್ಲಾಸ್? ಬಾಯಿ ಹತೋಟಿಯಲ್ಲಿಟ್ಕೊಂಡು ಮಾತಾಡ್ತಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಇಡಿಯಟ್ ಅಂತ ಕೋಪದಿಂದ ಅಂದ್ಲು ಕಾವ್ಯ. ಓ ಅಮ್ಮ, ಹೋಗು, ದೊಡ್ಡ ಮಹಾರಾಣಿ ವಿಕ್ಟೋರಿಯಾ ಬಂದಿದ್ದಾಳೆ, ಏನೋ ಸಣ್ಣ ವಯಸ್ಸಿನವಳಲ್ವಾ ಅಂತ ನಿಧಾನವಾಗಿ ಹೇಳ್ತಿದ್ದೀನಿ, ಇಲ್ದಿದ್ರೆ ಈ ಹೊತ್ತಿಗೆ ಕುತ್ತಿಗೆ ಪಟ್ಟು ಹಿಡಿದು ಹೊರಗೆ ತಳ್ಳಿಬಿಡ್ತಿದ್ದೆ ಅಂತ ಕಿರಿಕಿರಿ ಪಟ್ಟ ಸೆಕ್ಯೂರಿಟಿ ಗಾರ್ಡ್. ನಾನು ಮಹಾರಾಣಿಯೋ ಭಿಕ್ಷುಕಿಯೋ ನಿನಗ್ಯಾಕೆ? ನಿನ್ನ ಕೆಲಸ ಏನೋ ಅದನ್ನು ನೀನು ಮಾಡು. ಹೆಚ್ಚು ಮಾತಾಡಿದ್ರೆ ನಿನ್ನ ಮಾಲೀಕನಿಗೆ ಕಂಪ್ಲೇಂಟ್ ಕೊಡ್ತೀನಿ, ಹುಷಾರ್ ಅಂತ ಬೆದರಿಕೆ ಹಾಕಿದ್ಲು ಕಾವ್ಯ. ಯಾರಿಗೆ ಹೇಳ್ಕೊಳ್ತೀಯೋ ಹೇಳ್ಕೊ ಹೋಗು, ನನಗೇನು ಹೆದರಿಕೆ ಇಲ್ಲ ಅಂತ ಪೊಗರಿನಿಂದ ಹೇಳ್ದ ಸೆಕ್ಯೂರಿಟಿ ಗಾರ್ಡ್. ಇಷ್ಟರಲ್ಲಿ ಕಾರ್ನಲ್ಲಿ ಕೂತಿದ್ದ ಆರಾಧ್ಯ ಅಲ್ಲಿ ನಡೀತಿದ್ದ ಜಗಳನೆಲ್ಲ ನೋಡಿ ಫಾಸ್ಟಾಗಿ ಹೊರಗೆ ಬಂದ್ಲು. ಏ ಕಾವ್ಯ, ಏನಾಯ್ತೆ? ಏನು ಪ್ರಾಬ್ಲಮ್ ಅಂತ ಕಂಗಾಲಾಗಿ ಕೇಳಿದ್ಲು. ನಾವು ಲೋ ಕ್ಲಾಸ್ ಪೀಪಲ್ ಅಂತೆ, ನಮ್ಮ ಥರದವ್ರಿಗೆ ಈ ರೆಸ್ಟೋರೆಂಟ್ಗೆ ಎಂಟ್ರಿ ಇಲ್ವಂತೆ. ಇವನು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾನಲ್ಲೇ, ಇವನಿಗೆ ಖಂಡಿತವಾಗಿಯೂ ಬುದ್ಧಿ ಕಲಿಸ್ಲೇಬೇಕು ನಾವು ಅಂತ ಕೋಪದಿಂದ ರೈಸ್ ಆದ್ಲು ಕಾವ್ಯ. ವಾಟ್ ಅನ್ನುತ್ತಾ ಸುತ್ತಲೂ ಒಂದು ಬಾರಿ ಗಮನಿಸಿದ ಆರಾಧ್ಯಾಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಯಿತು. ಸುತ್ತಲೂ ಐಷಾರಾಮಿ ಕಾರುಗಳಿಂದ ತುಂಬ ಹೋಗಿದೆ. ಅವುಗಳ ಮಧ್ಯದಲ್ಲಿ ನಮ್ಮ ಪುಟ್ಟ ಕಾರು ಅವನಿಗೆ ಕಾಣಿಸ್ತಿಲ್ಲ. ಅದಕ್ಕೆ ಅವನು ತುಂಬ ಕೀಳಾಗಿ ನೋಡ್ತಿದ್ದಾನೆ. ಹಾಗೆ ಸೆಕ್ಯೂರಿಟಿ ಗಾರ್ಡ್ ಜೊತೆ ಜಗಳ ಆಡ್ತಿದ್ದ ಕಾವ್ಯಾಳನ್ನು ತಡೆಯೋದಕ್ಕೆ ಯತ್ನಿಸ್ತಿದ್ದ ಆರಾಧ್ಯ ಅಷ್ಟರಲ್ಲೇ ಅಲ್ಲಿಗೆ ಬಂದು ನಿಂತ ಐಷಾರಾಮಿ ಕಾರನ್ನು ನೋಡಿ ಒಮ್ಮೆಲೆ ಆಘಾತಕ್ಕೆ ಒಳಗಾದ್ಲು. ಆ ಕಾರ್ ಯಾರದು ಅಂತ ನಿದ್ರೆಯಿಂದ ಎಪ್ಸಿ ಕೇಳಿದ್ರು ಕೂಡ ಟಕ್ಕನೆ ಹೇಳಬಲ್ಲಳು ಆರಾಧ್ಯ. ಅನಿರೀಕ್ಷಿತವಾಗಿ ಆಕೆ ಬಾಯಿಂದ ಅಯ್ಯೋ ರಾಕ್ಷಸ ಅನ್ನೋ ಕರೆಯೇ ಹೊರಗೆ ಬಂದ್ಬಿಡ್ತು. ಅಲ್ಲಿವರೆಗೆ ಕಾವ್ಯ ಜೊತೆ ವಾದ ಮಾಡ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ಆ ಕಾರ್ ಬರುತ್ತಲೇ ಗಡಿಬಿಡಿಯಾಗಿ ಮುಂದಕ್ಕೆ ಹೋಗಿ ಅತಿ ವಿನಯ ಪ್ರದರ್ಶಿಸುತ್ತಾ ಹಿಂಬದಿಯ ಬಾಗಿಲನ್ನು ತೆರೆದ. ಆದ್ದರಿಂದ ಕೆಳಗಿಳಿದ ಅಧಿರಾಜ್ ವರ್ಮ ತನ್ನ ಕಪ್ಪು ಕಣ್ಣುಗಳಿಂದ ಸುತ್ತಮುತ್ತಲಿನ ಪರಿಸರವನ್ನು ತೀಕ್ಷ್ಣವಾಗಿ ನೋಡುತ್ತಾ ಎಡಗೈಯಲ್ಲಿ ಸಿಗಾರ್ ಹಿಡಿದು ಬಲಗೈಯನ್ನು ಜೇಬ್ನಲ್ಲಿಟ್ಕೊಂಡು ಸ್ಟೈಲಾಗಿ ಹೆಜ್ಜೆ ಹಾಕ್ತಾ ಆರಾಧ್ಯಾಳ ಕಡೆ ಬಂದ. ಆಕೆ ಕಡೆ ನೇರವಾಗಿ ನೋಡ್ತಾ ಹೆಜ್ಜೆ ಹಾಕ್ತಿರೋ ಅಧಿರಾಜ್ ವರ್ಮನನ್ನು ನೋಡ್ತಿರೋ ಆರಾಧ್ಯ ಆಕಾಶದ ಕಡೆ ನೋಡಿ, ದೇವ್ರೇ, ನಿಜಕ್ಕೂ ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ? ದಿನ ನಿನಗೆ ಬೋರ್ ಹೊಡೆದಾಗಲೆಲ್ಲ ಆಟ ಆಡೋದಕ್ಕೆ ನಾನು ಮಾತ್ರ ಸಿಗ್ತೀನಾ? ಏನೋ ಸಣ್ಣ ಹುಡುಗಿ, ಎಷ್ಟೋ ದಿನಗಳ ನಂತರ ಫ್ರೆಂಡ್ ಜೊತೆ ಹ್ಯಾಪಿಯಾಗಿ ಎಂಜಾಯ್ ಮಾಡೋಣ ಅಂತ ರೆಸ್ಟೋರೆಂಟ್ಗೆ ಬಂದೆ. ಆ ಸಂತೋಷವನ್ನು ಹಾಳು ಮಾಡಬಾರ್ದು ಅನ್ನೋ ಕರುಣೆ ಕೂಡ ಇಲ್ವಾ ನಿನಗೆ? ಇನ್ನು ಕಾಲು ಕೂಡ ಒಳಗಡೆ ಇಡದೆ ಇರುವಾಗಲೇ ರಾಕ್ಷಸನ್ನ ಇಲ್ಲಿ ಕಳಿಸಿದೀಯಾ? ನನ್ನ ಮೇಲೆ ಇಷ್ಟು ಪ್ರೀತಿ ತಂದೆ ನಿನಗೆ,
ನನ್ನ ಆನಂದದ ಮೇಲೆ ನೀರು ಚೆಲ್ಲಿದೆಯಲ್ಲ ಸ್ವಾಮಿ, ನಿನಗಿದೇನಾದರೂ ನ್ಯಾಯವಾಗಿದೆಯಾ ಅಂತ ಮನಸ್ಸಿನಲ್ಲೇ ದೇವರನ್ನು ಕೇಳೋದಕ್ಕೆ ಶುರು ಮಾಡಿದ್ಲು ಆರಾಧ್ಯ. ಅಲ್ಲಿಗೆ ಅಧಿರಾಜ್ ವರ್ಮ ಬರ್ತಾನೆ ಅಂತ ಊಹಿಸದೇ ಇದ್ದದ್ರಿಂದ ಒಂದು ಕಡೆ ಕಾವ್ಯ ಕೂಡ ಟೆನ್ಷನ್ ಪಡ್ತಾ ಏನಾದರೂ ಒಂದು ಮಾಡಿ ಆರಾಧ್ಯ ಅಂತ ಮೆಲ್ಲಗನ್ನುತ್ತಾ ಆಕೆಯನ್ನು ಹಿಂದಿನಿಂದ ತಳ್ಳಿದ್ಲು. ನಾನೇನೇ ಮಾಡಲಿ, ನನ್ನ ಕರ್ಮಕ್ಕೆ ಹೊರಗೆ ಬಂದ ಪ್ರತಿಯೊಂದು ಬಾರಿಯೂ ಸಿಂಹದ ಕೈಯಲ್ಲಿ ಚಿಕನ್ ಪೀಸ್ ಹಾಕಿ ಹೋಗ್ತಿದ್ದೀನಿ. ಈ ಸಿಂಹ ಕೂಡ ಸಿಕ್ಕಿದ್ದ ಚಾನ್ಸ್ ಅಂತ ಅದಕ್ಕೆ ಮಸಾಲ ಸವರಿ ತಂದೂರಿ ಅಥವಾ ಫ್ರೈ ಮಾಡಿಕೊಂಡು ತಿಂತಿದ್ದಾನೆ ಅಂತ ಅಳು ಮುಖದಿಂದ ಕಾವ್ಯಾಳ ಕಡೆ ನೋಡಿದ್ಲು ಆರಾಧ್ಯ. ಇಷ್ಟರಲ್ಲಿ ನನಗಾಗೆ ಕಾಯ್ತಿದ್ಯಾ ಅಂತ ನೇರವಾಗಿ ಕೇಳ್ತಾ ಆಕೆ ಮುಂದೆ ಬಂದು ನಿಂತ ಅಧಿರಾಜ್ ವರ್ಮ. ಮತ್ತು ನೋ 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 ನೋ, ನಾನು ವೆಯ್ಟ್ ಮಾಡ್ತಾ ಇರೋದು ನಿಮಗಾಗಲ್ಲ, ಪಾರ್ಕಿಂಗ್ ಸ್ಪೇಸ್ಗಾಗಿ ಅಂತ ತಡಬಡಾಯಿಸ್ತಾ ಗಾಬರಿಯಿಂದ ಆನ್ಸರ್ ಮಾಡಿದ್ಲು ಆರಾಧ್ಯ. ಸರಿ, ಹೇಗೂ ಭೇಟಿ ಆದವು ಅಲ್ವಾ, ಒಟ್ಟಿಗೆ ಲಂಚ್ ಮಾಡೋಣ ನಡಿಯೇ ಅಂತ ತುಂಬ ಕ್ಯಾಶುಯಲ್ ಆಗಿ ಕೇಳಿದ ಅಧಿರಾಜ್ ವರ್ಮ. ಅವನ ಬಾಯಿಂದ ಅಂಥ ಮಾತುಗಳನ್ನ ನಿರೀಕ್ಷಿಸದ ಆರಾಧ್ಯಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಆದರೂ ಏನೋ ಡೌಟಿಂದ ಅವನ ಕಡೆ ನೋಡಿದ್ಲು. ಆಕೆ ಕಡೆ ನೇರವಾಗಿ ನೋಡ್ತಾ ಇರೋ ಅಧಿರಾಜ್ ವರ್ಮನನ್ನು ನೋಡಿ ನಿಜವಾಗಿಯೂ ಕೇಳಿದ್ದಾನೆ ಅಂತ ಖಾತ್ರಿಪಡಿಸ್ಕೊಂಡ್ಳು. ತಕ್ಷಣ ಆಕೆ ತಲೆ ಅಡ್ಡವಾಗಿ ಆಡಿಸ್ತಾ, ಇಲ್ಲ ಅಗತ್ಯ ಇಲ್ಲ, ನಾನು ನನ್ನ ಫ್ರೆಂಡ್ ಜೊತೆ ಇನ್ನು ಎಲ್ಲಾದರೂ ಹೋಗ್ತೀನಿ ಬಿಡಿ, ನಿಮ್ಗೆ ಯಾಕೆ ತೊಂದರೆ ನನ್ನಿಂದ ಅಂತ ಗಾಬರಿಯಿಂದ ಹೇಳಿದ್ಲು. ಹೌದಾ ಅಂತ ಅಧಿರಾಜ್ ವರ್ಮ ತಲೆ ಆಡಿಸಿ ಆಕೆ ಹಿಂದೆ ಟೆನ್ಷನ್ನಿಂದ ಕಾವ್ಯಾಳ ಕಡೆ ಸೀರಿಯಸ್ ಆಗಿ ಒಂದು ನೋಟ ನೋಡ್ದ. ಅಷ್ಟೇ, ಆ ನೋಟಕ್ಕೆ ಎದರಿ ಹೋದ ಕಾವ್ಯ, ನನಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನೀನು ಸರ್ ಜೊತೆ ಜಾಯ್ನ್ ಆಗು ಅಂತ ಫಾಸ್ಟಾಗಿ ಹೇಳಿ ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಪಾರಾಗೆ ಹೋದ್ಲು. ಇದೇನು ಹೀಗೆ ಹೊರಟೋದ್ಲು, ಕಳ್ಳಮುಕ್ತೋಳು ಅಂತ ಆಕೆ ಹೋಗ್ತಿದ್ದ ಕಡೆ ಹಾಗೆ ಗೊಂದಲದಿಂದ ನೋಡ್ತಿದ್ದ ಆರಾಧ್ಯಳೊಂದಿಗೆ ಲೆಟ್ಸ್ ಗೋ ಅಂತ ಅಂದ ಅಧಿರಾಜ್ ವರ್ಮ. ಅಷ್ಟರಲ್ಲೇ ಅವನ ಜೊತೆ ಕಾರ್ ಇಳಿದ ವ್ಯಕ್ತಿಯನ್ನು ಗಮನಿಸಿ, ಅಯ್ಯಯ್ಯೋ, ನೀವು ಆಲ್ರೆಡಿ ಇನ್ಯಾರ ಜೊತೆಯೋ ಲಂಚ್ ಮಾಡೋದಕ್ಕೆ ಬಂದ ಹಾಗಿದ್ದೀರಲ್ಲ, ನಾನೇನೋ ಒಂದು ಟ್ಯಾಕ್ಸಿ ಹಿಡಿದು ರಿಟರ್ನ್ ಹೋಗ್ತೀನಿ ಅರಮನೆಗೆ ಅಂತ ಒಣನಗುನಗ್ತಾ ಆನ್ಸರ್ ಮಾಡಿದ್ಲು ಆರಾಧ್ಯ. ಅದರ ಮುಂದಿನ ಸೆಕೆಂಡ್ ಆಕೆ ಬಲಿಷ್ಠವಾದ ಅವನ ಅಪ್ಪುಗೆಯಲ್ಲಿ ಸಿಲುಕಿ ಹೋದ್ಲು. ಅನಿರೀಕ್ಷಿತ ಆ ಘಟನೆಗೆ ಉಸಿರೇ ಸ್ತಂಭಿಸಿ ಹೋದ ಹಾಗಾಯಿತು. ಆರಾಧ್ಯ ಪಾಪ, ಸಾರ್ವಜನಿಕ ಸ್ಥಳದಲ್ಲಿ ಅವನು ಹಾಗೆ ಮಾಡ್ತಾನೆ ಅಂತ ಊಹಿಸಿದ ಆರಾಧ್ಯ ಶಾಕ್ ಆದ್ಲು. ಒಂದು ನಿಮಿಷ ತನ್ನ ರಿಯಾಕ್ಷನ್ಗೆ ಗೊಂಬೆಯಂತೆ ಬಿಗಿದು ಹೋದ ಆರಾಧ್ಯಳನ್ನು ನೋಡಿ ಅಧಿರಾಜ್ ವರ್ಮ ತುಟಿಗಳಲ್ಲಿ ರಾಕ್ಷಸ ನಗು ಬಂದು ಸೇರ್ತು. ನೇರವಾಗಿ ಆಕೆ ಕಣ್ಣುಗಳನ್ನೇ ನೋಡ್ತಾ, ಒಟ್ಟಿಗೆ ಲಂಚ್ ಮಾಡೋಣ, ಅರ್ಥ ಆಗ್ತಿದೆಯಾ ಅಂತ ಮತ್ತೊಮ್ಮೆ ಒತ್ತಿ ಹೇಳ್ದ. ಅವನ ಕಣ್ಣುಗಳಲ್ಲೇ ನೋಡ್ತಾ ತನ್ನ ಅರಿವಿಲ್ಲದೆ ಸರಿ ಅಂತ ತಲೆ ಆಡಿಸ್ತಾ ಅವನ ಹಿಂದೆ ಒಳಗಡೆ ನಡೆದ್ಲು ಆರಾಧ್ಯ. ಆಕೆ ಹಾಗೆ ಅಧಿರಾಜ್ ವರ್ಮ ಜೊತೆ ಒಳಗಡೆ ಹೋಗ್ತಿದ್ರೆ ಅಲ್ಲಿವರೆಗೆ ಕಾವ್ಯಾಳನ್ನು ಆರಾಧ್ಯಾಳನ್ನು ಲೋ ಕ್ಲಾಸ್ ಅಂದ ಸೆಕ್ಯೂರಿಟಿ ಗಾರ್ಡ್ ಕಣ್ಣರಳಿಸಿ ಹಾಗೇ ನೋಡ್ತಾ ನಿಂತುಬಿಟ್ಟ. ಮೂವರು ಸೇರಿ ಆಲ್ರೆಡಿ ರಿಸರ್ವ್ ಮಾಡಿದ ಸ್ಪೆಷಲ್ ಕ್ಯಾಬಿನ್ ಒಳಗೆ ಎಂಟರ್ ಆದರು. ಸದ್ದಿಲ್ಲದೆ ಯಾರ್ಯಾರ ಜಾಗದಲ್ಲಿ ಅವರು ಕೂತ್ಕೊಂಡ್ರು. ಆರಾಧ್ಯಗೆ ಅಲ್ಲಿನ ಪರಿಸ್ಥಿತಿ ಕೊಂಚ ಮುಜುಗರ ಉಂಟು ಮಾಡುವಂತ ಅನ್ನಿಸ್ತು. ಅಧಿರಾಜ್ ವರ್ಮ ಒಬ್ಬನೇ ಅಂದ್ಕೊಂಡ್ರೆ ಅವನ ಜೊತೆ ಬಂದ ವ್ಯಕ್ತಿ ಕೂಡ ಸೀರಿಯಸ್ ಆಗಿ ಮುಖ ಇಟ್ಕೊಂಡು ಅಲ್ಲಿ ಮತ್ತೊಬ್ಬ ಮನುಷ್ಯನೇ ಇಲ್ಲದ ಹಾಗೆ ಬಿಹೇವ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿನ ಮೌನವನ್ನು ಮುರಿಯುತ್ತಾ, ನಿಜಕ್ಕೂ ಇಷ್ಟು ಸಡನ್ನಾಗಿ ನೀನು ಮದುವೆ ಆಗ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಇಂತಹ ಹುಡುಗಿಯನ್ನ, ನಿಜಕ್ಕೂ ಇವಳಲ್ಲಿ ನಿನ್ನನ್ನು ಅಷ್ಟೊಂದು ಅಟ್ರಾಕ್ಟ್ ಮಾಡಿದ ಕ್ವಾಲಿಟೀಸ್ ಏನಿದೆ ಅಂತ ಸೂಪ್ ಕುಡಿಯುತ್ತಾ ಕೇಳಿದ ಅಲ್ಲಿ ಬಂದಿದ್ದಂತಹ ವ್ಯಕ್ತಿ. ಕಳ್ಳ, ನಾನು ಸುಂದರವಾಗಿಲ್ವ ನಿನ್ನ ಕಣ್ಣಿಗೆ, ಏನಾದರೂ ಕಾಗೆ ಕುಕ್ಬಿಟ್ಟಿದ್ಯಾ, ಎಷ್ಟು ಚೆನ್ನಾಗಿದ್ದೀನಿ ನಾನು ನೋಡಿಯೂ ಇಂಥ ಭಿಕ್ಷುಕ ಕಮೆಂಟ್ಸ್ ಮಾಡ್ತಿದ್ಯಲ್ಲೋ. ಇವನ ಮಾತುಗಳಿಗೆ ಈ ಮಹಾನುಭಾವ ಹೇಗೆ ರಿಯಾಕ್ಟ್ ಆಗ್ತಾರೋ ನೋಡಬೇಕು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಟೆನ್ಷನ್ನಲ್ಲಿ ಅಧಿರಾಜ್ ವರ್ಮ ಏನು ಹೇಳ್ತಾನೋ ಅಂತ ಕಾಯ್ತಾ ಇದ್ದಾಳೆ ಆರಾಧ್ಯ. ಲಂಚ್ ಮಾಡೋದು ಇಷ್ಟ ಇಲ್ಲದಿದ್ದರೆ ಯು ಮೇ ಲೀವ್ ನೌ ಅಂತ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ದ ಕೋಪದಿಂದ ಅಧಿರಾಜ್ ವರ್ಮ. ಆಗಲೇ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು.
ಅವನ ಮಾತುಗಳ ತೀವ್ರತೆಗೆ ಮತ್ತೊಂದು ಮಾತು ಮಾತಾಡದೆ ಸೈಲೆಂಟಾಗಿ ತಿನ್ನೋದ್ರಲ್ಲಿ ಮುಳುಗೋದ ಮೋಹಿತ್. ಅವನು ಕರ್ನಾಟಕದ ಫೇಮಸ್ ಬಿಸ್ನೆಸ್ ಮ್ಯಾನ್. ಒಂದು ಡೀಲ್ ವಿಷಯಕ್ಕಾಗಿ ಅಧಿರಾಜ್ ವರ್ಮಾ ಜೊತೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಅಧಿರಾಜ್ ವರ್ಮಾಗೆ ಇರೋ ಇಂಪಾರ್ಟೆಂಟ್ ಫ್ರೆಂಡ್ಸ್ಗಳಲ್ಲಿ ಮೋಹಿತ್ ಜೈನ್ ಕೂಡ ಒಬ್ಬ ಆಗಿದ್ದ. ನಿಜಕ್ಕೂ ಏನು ನಡೀತಿದೆ? ಅಧಿರಾಜ್ ವರ್ಮಾ ಜೊತೆ ಕೂತು ಈಕ್ವಲ್ ಆಗಿ ಲಂಚ್ ಮಾಡ್ತಿದ್ದಾನೆ ಅಂದರೆ ಇವನು ಸಾಮಾನ್ಯವಾದ ಪರ್ಸನ್ ಅಲ್ಲ ಅಂತ ತಿಳಿಯುತ್ತೆ. ಅಂಥ ಪವರ್ಫುಲ್ ಪರ್ಸನ್ ಕೂಡ ಅಧಿರಾಜ್ ವರ್ಮಾ ಬಾಯಿಂದ ಒಂದು ಮಾತು ಬರತ್ಲೆ ಸೈಲೆಂಟ್ ಆಗೋದಾ ಅಂದರೆ ಅದರ ಮೇಲೆ ಆಲೋಚನೆ ಮಾಡೋದಕ್ಕೂ ಸಾಧ್ಯ ಆಗಲಿಲ್ಲ ಆರಾಧ್ಯಾಗೆ. ಆಕೆಗಲ್ಲಿರೋದ್ರಿಂದ ತುಂಬ ಕಿರಿಕಿರಿ ಅನ್ನಿಸ್ತಿದೆ. ಫುಡ್ ಮೇಲೆ ಆಸಕ್ತಿ ಕೂಡ ಹೊರಟು ಹೋಯಿತು. ಎತ್ತ ನೋಡಿದ್ರು ಅಧಿರಾಜ್ ವರ್ಮಾ ಅಂದಾಜಿಗೆ ಸಿಗದಂತೆ ಕಾಣಿಸ್ತಿದ್ರೆ ತಿಳಿಯದ ಭಯ ಸ್ಟಾರ್ಟ್ ಆಯಿತು ಆರಾಧ್ಯಾಗೆ. ಆಲೋಚನೆಗಳ ನಡುವೆ ಲಂಚ್ ಕಂಪ್ಲೀಟ್ ಮಾಡಿ ಅಧಿರಾಜ್ ವರ್ಮಾ ಜೊತೆ ಅವನ ಕಾರ್ನಲ್ಲೇ ಅರಮನೆಗೆ ರೀಚ್ ಆದ್ಲು ಆರಾಧ್ಯ. ಕಾರ್ ಇಳಿದ ತಕ್ಷಣ ಆರಾಧ್ಯಳ ಕೈ ಹಿಡಿದು ಅವಳ ರೂಮ್ಗೆ ಎಳ್ಕೊಂಡು ಹೋದ ಅಧಿರಾಜ್ ವರ್ಮಾ. ಏನಾಯಿತು ಅಧಿರಾಜ್ ವರ್ಮಾ ಅವರೇ, ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತ ಆರಾಧ್ಯ ಎಷ್ಟೇ ಕೇಳ್ತಿದ್ರು ಲೆಕ್ಕಷ್ಟೇ ನೇರವಾಗಿ ಡ್ರೆಸ್ಸಿಂಗ್ ರೂಮ್ ಕರೆದೊಯ್ದು ರಿಮೂವ್ ಯುವರ್ ಡ್ರೆಸ್ ಅಂತ ಕಮಾಂಡ್ ಮಾಡ್ದ ಅಧಿರಾಜ್ ವರ್ಮಾ. ಯಾಕೆ ಅಂತ ಗಾಬರಿಯಿಂದ ಕೇಳಿದ್ಲು. ನಾನೇನು ತಪ್ಪು ಮಾಡಿದೆ ಅಂತ ಅಷ್ಟು ಪನಿಷ್ಮೆಂಟ್ನ ಕೊಡ್ತಿದ್ದೀರಿ? ಜಸ್ಟ್ ಲಂಚ್ಗೆ ಹೋದೆ ಅಷ್ಟೇ ತಾನೇ ಅಂತ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ನೀನು ಬಿಚ್ತೀಯಾ ಅಥವಾ ನನ್ನನ್ನು ಬಿಚ್ಚೋದಕ್ಕೆ ಹೇಳ್ತೀಯಾ ಅಂತ ಕೋಪದಿಂದ ಬಂದವು ಅಧಿರಾಜ್ ವರ್ಮನ ಮಾತುಗಳು. ಬೇಡ ಬೇಡ ನಾನೇ ತೆಗಿತೀನಿ ಅನ್ನುತ್ತಲೇ ವಾರ್ಡ್ರೋಬ್ನಿಂದ ಇನ್ನೊಂದು ಡ್ರೆಸ್ಸನ್ನು ತೆಗೆದುಕೊಂಡು ವಾಶ್ರೂಮ್ ಒಳಗೆ ಹೋಗಿ ಚೇಂಜ್ ಮಾಡಿಕೊಂಡು ಬಂದ್ಲು ಆರಾಧ್ಯ. ಆಕೆ ಹೊರಗೆ ಬರ್ತಿದ್ದಂತೆ ಕೈಯಲ್ಲಿದ್ದ ಹಳೆ ಡ್ರೆಸ್ಸನ್ನು ಕೆಲಸದೊಳಗೆ ಕೊಟ್ಟು ಹೊರಗೆ ಬಿಸಾಡೋದಕ್ಕೆ ಆರ್ಡರ್ ಮಾಡ್ದ ಅಧಿರಾಜ್ ವರ್ಮಾ. ಅವನ ಬಿಹೇವಿಯರ್ ಹಿಂದಿನ ರೀಸನ್ ತಿಳಿಯದ ಆರಾಧ್ಯ ಸೈಲೆಂಟಾಗಿ ನಡೆಯೋದನ್ನು ನೋಡ್ತಾ ನಿಂತುಬಿಟ್ಲು. ಆಗಲೇ ಅವನ ಮುಖ ಕೋಪದಿಂದ ಕೆಂಪಗಾಗಿತ್ತು. ಇಂತಹ ಸಿಚುಯೇಷನ್ನಲ್ಲಿ ಏನಾದರೂ ಕೇಳಿದ್ರೆ ಆ ಕೋಪ ತನ್ನ ಮೇಲೆ ಶಿಫ್ಟ್ ಆಗುತ್ತೆ ಅಂತ ಹೆದರಿದ್ಲು. ನಿಜಕ್ಕೂ ಈಗ ತಾನು ಹಾಕ್ಕೊಂಡಿರೋ ಡ್ರೆಸ್ ಕೂಡ ಅಧಿರಾಜ್ ವರ್ಮಾ ಹಾಕ್ಕೊಂಡಿದ್ದೆ. ಅದು ಮಾತ್ರ ಅಲ್ಲ, ವಾರ್ಡ್ರೋಬ್ನಲ್ಲಿರೋ ಪ್ರತಿಯೊಂದು ವಸ್ತುವು ಕೂಡ ಅಧಿರಾಜ್ ವರ್ಮಾ ತಗೊಬಂದಿರೋದೆ. ಅವನ್ನೆಲ್ಲ ಬಿಟ್ಟು ಕೇವಲ ಡ್ರೆಸ್ ಒಂದನ್ನೇ ಹೊರಗೆ ಎಸೆಯೋದಕ್ಕೆ ಹೇಳಿದಿರ ಅರ್ಥ ಆಗದೆ ಆಲೋಚಿಸ್ತಿದ್ದ ಆರಾಧ್ಯಾಗೆ ಆಗ ನೆನಪಾಯಿತು ರೆಸ್ಟೋರೆಂಟ್ನಲ್ಲಿ ನಡೆದ ಘಟನೆ. ಹೌದು, ಲಂಚ್ ಆದ ನಂತರ ಮೋಹಿತ್ ಜೈನ್ಗೆ ಸೆಂಡ್ ಆಫ್ ಟೈಮ್ನಲ್ಲಿ ಅವನು ಫಾರ್ಮಲ್ ಆಗಿ ಹಗ್ ಮಾಡ್ಕೊಂಡಿದ್ದ. ಅದನ್ನು ನೋಡಿದ ಸಿಂಹಕ್ಕೆ ಹೊಟ್ಟೆ ಉರಿದಿದೆ ಅನಿಸುತ್ತೆ. ಫಲಿತಾಂಶವಾಗಿ ನನ್ನ ಬಂಗಾರ ಥರದ ಡ್ರೆಸ್ ಬೂದಿ ಪಾಲಾಯಿತು ದೇವ್ರೇ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ನಕ್ಕಿದ್ಲು ಆರಾಧ್ಯ. ಓ ದೇವ್ರೇ, ಅದೃಷ್ಟವಶಾತ್ ಡ್ರೆಸ್ ಒಂದನ್ನೇ ಬಿಚ್ಚಿಸ್ದ. ಇನ್ನೂ ನನ್ನ ಸ್ಕಿನ್ ಟಚ್ ಮಾಡಿದ್ದಾನೆ ಅಂತ ಚರ್ಮ ಸುಲಿಯೋ ಪ್ರೋಗ್ರಾಮ್ ಏನೂ ಇಟ್ಕೊಳ್ಳಿಲ್ಲ ದೇವ್ರೇ ಅಂತ ಅಂದ್ಕೊಳ್ಳುತ್ತಲೇ ಆರಾಧ್ಯಾಗೆ ಹೃದಯ ನಿಂತಷ್ಟು ಕೆಲಸ ಆಯಿತು. ಇವನು ರಾಕ್ಷಸ ರಾಜ್ಯಕ್ಕೆ ರಾಜ ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ನಲ್ಲಪ್ಪ ದುಷ್ಟ. ದಿನದಿಂದ ದಿನಕ್ಕೆ ಈ ವಿಲನ್ ಅಂದರೆ ಭಯ ಹೆಚ್ಚಾಗ್ತಿದೆ. ಯಾವ ನಾಯಕ ಎಲ್ಲ ರಾಕ್ಷಸ ಗುಣಗಳೇ ಅಂತ ಕಿರಿಕಿರಿಯಿಂದ ಅಂದ್ಕೊಂಡ್ಳು ಆರಾಧ್ಯ. ಮರುದಿನ ಸೋಮವಾರ ಕಾಲೇಜ್ಗೆ ಹೋದ ಆರಾಧ್ಯಗೋಸ್ಕರ ಎಂಟ್ರೆನ್ಸ್ ಹತ್ತಿರವೇ ವೆಯ್ಟ್ ಮಾಡ್ತಾ ಇದ್ಲು ಕಾವ್ಯ. ಆರಾಧ್ಯಳ ಕೈ ಹಿಡಿದು ಕೋಪದಿಂದ ಹೊರಗೆಳ್ಕೊಂಡು ಬಂದ್ಲು. ಕಾವ್ಯ, ಏನಾಯ್ತೆ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ತಿದ್ದ ಆರಾಧ್ಯಳನ್ನು ಕಾರಿಡಾರ್ನಲ್ಲಿ ಒಂದು ಮೂಲೆಗೆ ಸಿಟ್ಟಿನಿಂದ ನೂಕಿ, ಆರಾಧ್ಯ ನಿಜಕ್ಕೂ ಏನು ಮಾಡ್ತಿದ್ಯಾ, ನಿನಗಾದರೂ ಅರ್ಥ ಆಗ್ತಿದೆಯಾ ಅಂತ ಕೋಪದಿಂದ ಕೇಳಿದ್ಲು ಕಾವ್ಯ. ನಾನೇನು ಮಾಡಿದೆ ಅಂತ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ಏನು ಮಾಡಿದ್ಯೋ ನಿನಗೆ ಗೊತ್ತಿಲ್ವಾ ಅಂತ ಆವೇಶದಿಂದ ಕಿರ್ಚ್ತಾ ಫಾಸ್ಟಾಗಿ ಕೈಯಲ್ಲಿದ್ದ ಮೊಬೈಲ್ನಲ್ಲಿ ಕಾಲೇಜ್ ವೆಬ್ಸೈಟ್ ಓಪನ್ ಮಾಡಿದ್ಲು. ಅದರಲ್ಲಿ ಆ ದಿನ ಪೋಸ್ಟ್ ಆದ ಕೆಲವು ಪಿಕ್ಸನ್ನು ತೋರಿಸುತ್ತಾ, ಈ ಫೋಟೋಸ್ ಏನಿದು ಅಂತ ಮೊಬೈಲನ್ನು ಆರಾಧ್ಯಳ ಮುಖದ ಮುಂದೆ ಎಸೆದ್ಲು ಕಾವ್ಯ. ನಿಜಕ್ಕೂ ಯಾವುದರ ಬಗ್ಗೆ ಮಾತಾಡ್ತಿದ್ದೀಯ ನೀನು ಅನ್ನುತ್ತಾ ಮೊಬೈಲ್ ನೋಡಿದ ಆರಾಧ್ಯ ಒಮ್ಮೆಲೆ ಆಘಾತಕ್ಕೊಳಗಾದ್ಲು. ಅದರಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಗಟ್ಟಿಯಾಗಿ ಕಿಸ್ ಮಾಡ್ಕೊಳ್ತಿದ್ದಾರೆ. ಆ ಹುಡುಗನ ಫೇಸ್ ಕಾಣಿಸ್ತಿಲ್ಲ, ಆದರೆ ಹುಡುಗಿ ಮಾತ್ರ ಆರಾಧ್ಯನೇ. ನೋ ಅಂತ ಗಟ್ಟಿಯಾಗಿ ಕೂಗ್ತಾ, ಇದು ಹೇಗೆ ಬಂತೋ ನಿಜಕ್ಕೂ ನನಗೆ ತಿಳಿಯೋದು ಕಾವ್ಯ. ನಿಜಕ್ಕೂ ಇಲ್ಲಿಯವರೆಗೆ ನಾನು ಯಾರನ್ನೂ ಕಿಸ್ ಮಾಡಿಲ್ಲ. ಮದುವೆ ದಿನ ಅಧಿರಾಜ್ ವರ್ಮಾ ನನ್ನ ಫೋರ್ಸ್ ಆಗಿ
ಕಿಸ್ ಮಾಡ್ದ ಅಷ್ಟೇ. ಇದು ನಿಜ ಅಂತ ನೀನು ನಂಬ್ತೀಯಾ ಅಂತ ಕಣ್ಣೀರಿನಿಂದ ಕೇಳಿದ್ಲು ಆರಾಧ್ಯ. ಅದಲ್ಲ ಆರಾಧ್ಯ ಅಂತ ಕಾವ್ಯ ಏನೋ ಹೇಳುವಷ್ಟರಲ್ಲಿ ಸಡನ್ನಾಗಿ ಅಲ್ಲಿಗೆ ಬಂದ ರೇವಂತ್. ಹಾಯ್ ಡಾರ್ಲಿಂಗ್ ಅಂತ ಸಡನ್ನಾಗಿ ಅವನು ಪ್ರತ್ಯಕ್ಷವಾಗಿದ್ದಂಥ ಶಾಕ್ ಆದ ಆರಾಧ್ಯಗೆ ಏನೋ ಅರ್ಥವಾದಂತೆ ಈ ಕೆಲಸ ಮಾಡಿದ್ದು ನೀನೇನಾ ಅಂತ ಅವನನ್ನು ಕ್ವೆಶ್ಚನ್ ಮಾಡಿದ್ಲು. ವಾವ್, ನೀನು ತುಂಬ ಬುದ್ಧಿವಂತೆ ಡಾರ್ಲಿಂಗ್, ಅದಕ್ಕೆ ನಿನ್ನ ಮೇಲೆ ಅಷ್ಟು ಬಿದ್ದು ಸಾಯ್ತಿದ್ದೀನಿ. ಎಸ್, ಈ ಕೆಲಸ ಮಾಡಿದ್ದು ನಾನೇ ಅಂತ ವಕ್ರವಾಗಿ ನಗ್ತಾ ಅಂದ ರೇವಂತ್. ನಾನೇನು ಮಾಡಿದೆ ಡಾರ್ಲಿಂಗ್, ಯಾಕೆ ಹೀಗೆ ಮಾಡಿದೆ ರೌಡಿ ಅಂತ ಆವೇಶದಿಂದ ಅವನ ಶರ್ಟ್ ಕಾಲರ್ ಹಿಡಿದು ಗಟ್ಟಿಯಾಗಿ ಅಲುಗಾಡಿಸಿದ್ಲು ಆರಾಧ್ಯ. ನಿಜಕ್ಕೂ ಈ ಪಿಕ್ನಲ್ಲಿ ನಮ್ಮಿಬ್ರು ಎಷ್ಟು ಸುಂದರವಾಗಿದ್ದೀವಿ ನೋಡು. ನಮ್ಮ ಮಧ್ಯೆ ಇರೋ ಪ್ರೀತಿ ಈ ಕಾಲೇಜ್ನಲ್ಲಿ ಎಲ್ರಿಗೂ ತಿಳಿಲಿ ಅಂತ ನಾನೇ ಪೋಸ್ಟ್ ಮಾಡಿದೆ. ಈಗೋ ಆಕೆ ಮಾಯಿಂದ ನಾನು ಹೊರಗೆ ಬರೋದಕ್ಕಾಗ್ತಿಲ್ಲ, ಇನ್ನೊಂದು ಬಾರಿ ಕಟ್ಬಹುದಲ್ವಾ ಅಂತ ಲಾಲನೆಯಿಂದ ಕೇಳ್ದ ರೇವಂತ್. ಏಯ್, ಇದೆಲ್ಲ ಮಾಡಿದ್ದು ನೀನಾ? ಎಷ್ಟು ಧೈರ್ಯ ಇದ್ದರೆ ನನ್ನ ಫ್ರೆಂಡನ್ನು ಎಲ್ಲರ ಮುಂದೆ ನಗೆ ಪಾಟಲ್ ಮಾಡೋದಕ್ಕೆ ಯತ್ನಿಸ್ದೆ ಅಂತ ಕೋಪದಿಂದ ಅನ್ನುತ್ತಾ ಫಾಸ್ಟಾಗಿ ರೇವಂತ್ ಮೇಲೆ ನುಗ್ತಿದ್ದ ಕಾವ್ಯಾಳನ್ನು ತಡೆದ್ರು ಅವನ ಫ್ರೆಂಡ್ಸ್. ನೀನು ಹೇಳು ಡಾರ್ಲಿಂಗ್, ಜಸ್ಟ್ ಒಂದೇ ಒಂದು, ನಿನ್ನ ಕೆಂಪು ತುಟಿಗಳನ್ನ ನನ್ನ ತುಟಿಗಳಿಂದ ಕಸಿತಿರುವಂತೆ ಅನ್ನಿಸ್ತಿದೆ ಅಂತ ಅಂತಿದ್ದ ಅವನ ತಲೆಗೆ ತಗಲಿತು ಬಲವಾದ ಐರನ್ ರಾಡ್. ಅಮ್ಮ ಅಂತ ಕಿರ್ಚುತ್ತಾ ಫ್ಲೋರ್ ಮೇಲೆ ಅತ್ತಿತ್ತ ಹೊರಳಾಡ್ತಿದ್ದ ಅವನ ಕಡೆ ಕೋಪದಿಂದ ನೋಡುತ್ತಾ, ಮುತ್ತು ಬೇಕಾ ಮುತ್ತು, ಬಾ ಬಾ ಕೊಡ್ತೀನಿ ಅಂತ ಕೋಪದಿಂದ ಕೂಗ್ತಾ ಕೈಯಲ್ಲಿದ್ದ ರಾಡ್ನಿಂದ ಇಷ್ಟ ಬಂದ ಹಾಗೆ ಹೊಡಿತಿದ್ದಾಳೆ ಆರಾಧ್ಯ. ಬೇಡ ಬೇಡ, ನನ್ನ ಹೊಡಿಬೇಡ ಅಂತ ಪೆಟ್ಟು ತಡೆಯಲಾರದೆ ಕೂಗ್ತಿದ್ದಾನೆ ರೇವಂತ್. ಇವಾಗ ತಾನೇ ಏನೋ ಬೇಕು ಅಂತ ಕಾಗೆ ಥರ ಕೂಗ್ತಿದೆಯಲ್ಲೋ, ಈಗೇನಾಯಿತು? ಹೇಗೆ ಕಾಣಿಸ್ತಿದ್ದೀನಿ ನಾನು ನಿನ್ನ ಕಣ್ಣಿಗೆ? ಎಂಥ ಬ್ಯಾಕ್ಗ್ರೌಂಡ್ ಇಲ್ಲದ ಹೆಣ್ಣುಮಗಳು ಅಂದರೆ ನಿಮ್ಮ ಥರದವ್ರಿಗೆ ಅಷ್ಟು ಸುಲಭನಾ? ನಿನಗೆ ಹೀಗಲ್ವೋ, ಸರಿಯಾದ ಪನಿಷ್ಮೆಂಟ್ ಕೊಟ್ರೇ ಬುದ್ಧಿ ಬರೋದು. ಈ ದಿನ ನಾನು, ನಾಳೆ ನಂತರದ ಮತ್ತೊಬ್ಬ ಅಮಾಯಕ ಹೆಣ್ಣುಮಗಳು ನಿನ್ನ ಥರದ ದಡ್ಡನ ಕೈಯಲ್ಲಿ ಅವಮಾನಕ್ಕೊಳಗಾಗ್ತಾರೆ ಅಂತ ಆವೇಶದಿಂದ ಅಂತ ನೇರವಾಗ್ತಾನೆ 2 ಕಾಲುಗಳ ಮಧ್ಯೆ ಗಟ್ಟಿಯಾಗಿ ಕಿಕ್ ಮಾಡಿದ್ಲು ಆರಾಧ್ಯ. ಆ ಪೆಟ್ಟಿಗೆ ರೇವಂತ್ ಕೊಟ್ಟ ಕಿರುಚಾಟ ಕಾಲೇಜ್ ಪೂರ್ತಿ ಮೊಳಗ್ತು. ಕೊಂಚ ಸಮಯದ ನಂತರ ಪ್ರಿನ್ಸಿಪಲ್ ರೂಮ್ನಲ್ಲಿ ಸೋಫಾದಲ್ಲಿ ಪಕ್ಕದಲ್ಲಿ ಕೂತಿದ್ದ ರೇವಂತ್ ಅಮ್ಮ ಅಬ್ಬ ಅಂತ ನೋವಿನಿಂದ ಒದ್ದಾಡ್ತಿದ್ದರೆ ಪ್ರಿನ್ಸಿಪಲ್ ಎದುರು ಕೂತಿದ್ದ ಅವನ ಪೇರೆಂಟ್ಸ್ ಅವರಿಗೆ ಸ್ವಲ್ಪ ದೂರದಲ್ಲಿದ್ದ ಆರಾಧ್ಯಳ ಕಡೆ ತೋರಿಸ್ತಾ ಕೆಂಡ ಕಾರ್ತಿದ್ದಾರೆ. ನೋಡಿ ಪ್ರಿನ್ಸಿಪಲ್ ಅವರೇ, ನಮ್ಮ ಹುಡುಗನ ಪ್ರಾಣ ಹೋಗುವಂತ ಹೊಡೆದು ನಿಜಕ್ಕೂ ಏನೂ ತಿಳಿಯದವಳಂತೆ ಹೇಗೆ ನಿಂತಿದ್ದಾಳೆ ನೋಡಿ ಅಂತ ರೇವಂತ್ ಮದರ್ ಕೋಪದಿಂದ ಅಂದ್ಲು. ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಆ ಪೆಟ್ಟು ಕೊಂಚ ಪಕ್ಕಕ್ಕೆ ತಗಲ್ತು, ಇಲ್ದಿದ್ರೆ ಯಾವುದಕ್ಕೂ ಕೆಲ್ಸಕ್ಕೆ ಬಾರದಾಗ ಹೋಗ್ತಿದ್ದೆ. ಒಂದು ವೇಳೆ ಅದೇನಾದರೂ ಆಗಿದ್ದರೆ ಜೀವನ ಪರ್ಯಂತ ಇವಳನ್ನ ನನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಕಾಲಿನ ಕೆಳಗೆ ಚಪ್ಪಲಿಯಂತೆ ತುಳಿದಿಡ್ತಿದ್ದೆ ಅಂತ ನೋವು ತಡೆಯತ್ಲೆ ಪೋಷಕರು ಇದ್ದಾರೆ ಅನ್ನೋ ದಿಮಾಕ್ನಿಂದ ಬಾಯಿ ಹರಿಬಿಟ್ಟ ರೇವಂತ್. ಆಲ್ರೆಡಿ ಮದುವೆಯಾಗಿ ಹೋಗಿರುವಂತಹ ಹುಡುಗಿಯನ್ನು ನೀನು ಮದುವೆ ಆಗೋದು ಏನೋ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಅಲ್ಲಿ ನಡೆಯೋದೆಲ್ಲವನ್ನ ನೋಡ್ತಾ ಇದ್ದಾಳೆ ಆರಾಧ್ಯ ಸುಮ್ಮನೆ. ಇದಕ್ಕೆ ನಿನ್ನ ಆನ್ಸರ್ ಏನು ಆರಾಧ್ಯ? ನಿನಗೇನಾದರೂ ಪ್ರಾಬ್ಲಮ್ ಬಂದರೆ ಬಂದು ನನಗೆ ಕಂಪ್ಲೇಂಟ್ ಮಾಡಬೇಕು ಹೊರತು ಹೀಗೆ ನಿನ್ನ ಇಷ್ಟಕ್ಕೆ ನೀನು ಒಡೆದು ಹಾಕಿದ್ರೆ ಹೇಗೆ? ಇದು ಕಾಲೇಜ್ ಅಂದ್ಕೊಂಡಿದ್ಯಾ ಅಥವಾ ಫಿಶ್ ಮಾರ್ಕೆಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅಸಹನೆಯಿಂದ ಕೇಳಿದ್ರು ಪ್ರಿನ್ಸಿಪಲ್. ನೋಡಿ ಸರ್, ನಡೆದಿದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಅವನೇ ನನ್ನ ಫೋಟೋಸನ್ನು ಕೆಟ್ಟದಾಗೆಲ್ಲ ಬದಲಾಯಿಸಿ ಕಾಲೇಜ್ ವೆಬ್ಸೈಟ್ನಲ್ಲಿ ಪೋಸ್ಟ್ ಮಾಡಿದ್ದಾನೆ. ಅದು ಸಾಲದೆಂಬಂತೆ ನನ್ನ ಹತ್ರ ಬಂದು ಹುಚ್ಚುಚ್ಚಾಗಿ ಮಾತಾಡ್ತಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾ? ಅದಕ್ಕೆ ಮಾಡಿದ್ದಕ್ಕೆ ಬುದ್ಧಿ ಕಲಿಸ್ತೆ ಅಂತ ಪ್ರಿನ್ಸಿಪಲ್ಗೆ ತುಂಬ ರೆಸ್ಪೆಕ್ಟಾಗಿ ಆನ್ಸರ್ ಮಾಡಿದ್ಲು ಆರಾಧ್ಯ. ಅಯ್ಯಯ್ಯೋ, ಪೆಟ್ಟು ಪಕ್ಕಕ್ಕೆ ತಗಲ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.